ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಒಂದು ಸೀಕ್ರೆಟ್ ಪದಾರ್ಥ ಬಳಸಿ ರೇಷನ್ ಅಕ್ಕಿಯಿಂದ ಫಡ್ಡನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ರೇಷನ್ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಗ್ಲಾಸಿನಿಂದ 2 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಗ್ಲಾಸಿನಿಂದ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಮತ್ತು 1 ಹಿಡಿಯಷ್ಟು ಕಡಲೆಬೇಳೆ ಮತ್ತು 1 ಸ್ಪೂನಷ್ಟು ಮೆಂತ್ಯಕಾಳು. ನೋಡಿ, ಇಷ್ಟೆಲ್ಲ ಹಾಕೊಂಡಾದಮೇಲೆ ನಾವು ಇದಕ್ಕೆ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಒಂದು ಸರಿ ಚೆನ್ನಾಗಿ ತೊಳೆದುಕೊಳ್ಬೇಕು. ನೀರು ಒಂದು 2-3 ಸರಿ ಚೇಂಜ್ ಮಾಡಿಕೊಂಡು ನಾವು ಚೆನ್ನಾಗಿ ತೊಳೆದುಕೊಳ್ಬೇಕಾಗುತ್ತೆ. ಇದರಲ್ಲಿ ತುಂಬ ಗಲೀಜಿರುತ್ತೆ, ಅದಕ್ಕೋಸ್ಕರ ನಾವು ನೀರು 4 ಸರಿ ಚೇಂಜ್ ಮಾಡಿಕೊಂಡು ಚೆನ್ನಾಗಿ ತೊಳೆದುಕೊಂಡು ಬರ್ತಾಯಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇದಕ್ಕೆ ಇವಾಗ ಫ್ರೆಶ್ ಆಗಿರುವ ನೀರನ್ನು ಹಾಕ್ಕೊಂಡು ನಾವು ಇದು ಒಂದು 3-4 ಗಂಟೆ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಇವಾಗ ಒಂದು ಡಕ್ಕನ ಮುಚ್ಚಿ ನಾವು 4 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, 4 ಗಂಟೆ ಆದಮೇಲೆ ನಿಮಗೆ ತೆಗೆದು ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ. ಇವಾಗ 4 ಗಂಟೆ ಆಗಿದೆ, ತೆಗಿತಾ ಇದ್ದೀನಿ. ನೋಡಿದ್ರ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡ್ಕೊಳ್ಳಿ. ಅಕ್ಕಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ನೋಡಿ, ಈ ರೀತಿ ನೆಂದು ಹೋಗಬೇಕು. 4 ಗಂಟೆ ನೆನೆಸಿದರೆ ಸಾಕು, ಜಾಸ್ತಿ ಏನು ಟೈಮು ನೆನೆಸೋದು ಬೇಡ. ನೋಡಿ, ಇವಾಗ ನಾನಿಲ್ಲಿ ಸೀಕ್ರೆಟ್ ಪದಾರ್ಥ ಅಂತ ಹೇಳಿದ್ದೀನಲ್ಲ, ಅದನ್ನು ಈ ಇಲ್ಲಿ ನಾನು ಅಳ್ಳನ್ನು ಯೂಸ್ ಮಾಡಿಕೊಂಡು ಈ ಫಡ್ಡನ್ನು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಅಳ್ಳನ್ನು ಹಾಕ್ಕೊಂಡು ಇವಾಗ ನೆನೆಸಿಟ್ಟಿಕೊಂಡಿರುವ ಅಕ್ಕಿ ಉದ್ದಿನಬೇಳೆ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಇವಾಗ ನಾವು ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ನೀರು ನೀವು ಒಂದು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ಬನ್ನಿ. ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ನಾವು ಇದನ್ನು ರುಬ್ಕೊಂಡು ಬರಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಬ್ಯಾಚ್ ರುಬ್ಕೊಂಡು ಬಂದಿದ್ದೀನಿ. ಇದೇ ರೀತಿ ನಾನು ಇನ್ನೂ ಉಳಿದ ಬ್ಯಾಚ್ ಕೂಡ ಇದೇ ರೀತಿ ನಾನು ರುಬ್ಕೊಂಡು ಬರ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆಗೆ ತೆಕ್ಕೋತಾ ಇದ್ದೀನಿ. ನೋಡಿ, ಪ್ರತಿ ಬ್ಯಾಚಲ್ಲೂ ಒಂದು ಸ್ವಲ್ಪ ಅಳ್ಳನ್ನು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಟೋಟಲಾಗಿ 3 ಬ್ಯಾಚ್ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ನಾವು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ ಕೂಡ ತೊಳೆದುಕೊಂಡು ಹಾಕೋತಾ ಇದ್ದೀನಿ. ಇವಾಗ ಈ ರೀತಿ ಒಂದು ಸ್ವಲ್ಪ ಕೈಯಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೋಡಾ ಹಾಕಿದ್ದೀವಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷದವರೆಗೆ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಡಕ್ಕನವನ್ನು ಮುಚ್ಚಿ ನಾವು ಇಡೀ ರಾತ್ರಿ ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಕಡಿಮೆ ಇದೆ ನೋಡಿ ಹಿಟ್ಟು. ನಾಳೆ ಬೆಳಗ್ಗೆ ಎಷ್ಟಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಡಕ್ಕನವನ್ನು ಮುಚ್ಚಿ ನಾವು ಇದರ ಮೇಲೆ ಒಂದು ಸ್ವಲ್ಪ ಭಾರವಾಗಿರುವ ಯಾವುದಾದ್ರೂ ಒಂದು ವಸ್ತು ಇಟ್ಕೊಂಡು ನಾವು ಇಡೀ ರಾತ್ರಿ ಬಿಟ್ಬಿಡಬೇಕು. ನೋಡಿ, ಇಲ್ಲಿ ಬೆಳಗ್ಗೆ ನೋಡಿ ಯಾವ ರೀತಿ ನೆಂದಿದೆ ಅಂತ. ಇಲ್ಲಿ ಕೆಳಗಡೆ ಕೂಡ ಎಲ್ಲ ಹಿಟ್ಟು ಫುಲ್ ಉಬ್ಬಿ ಬಂದಿದೆ. ನೋಡಿ, ಫರ್ಮೆಂಟೇಷನ್ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಬೋದು. ನೋಡಿದ್ರೆ ಎಷ್ಟೊಂದು ಕೆಳಗಡೆ ಹಿಟ್ಟು ಚೆಲ್ಲಿದೆ, ಪಾತ್ರೆ ಫುಲ್ಲಾಗಿ ಕೆಳಗಡೆ ಕೂಡ ಬಂದಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡ್ಬೋದು. ಈ ರೀತಿ ನಾವು ಮಾಡೋದರಿಂದ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ. ನೋಡಿ, ಎಷ್ಟೊಂದು ಅಂತ ಇದೆ. ನೋಡಿ, ಹಗುರವಾಗಿದೆ. ಇದಕ್ಕೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇವಾಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗಿದ್ದು ರೆಡಿ ಆಯಿತು. ಇವಾಗ ನಾವು ಫಡ್ಡು ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇದನ್ನು ಕ್ಲೀನ್ ಮಾಡ್ಕೊತೀನಿ, ಆಮೇಲೆ ಫಡ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟವ್ ಮೇಲೆ ಒಂದು ಫಡ್ಡಿನ ಹಂಚನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ರೀತಿ ನಾವು ಎಣ್ಣೆಯನ್ನು ಹಚ್ಕೊಳ್ಬೇಕು. ಚೆನ್ನಾಗಿ ಕಾಯ್ದ ಮೇಲೆ ಎಣ್ಣೆ ಹಚ್ಕೊಳ್ಳಿ. ಈಗ ನಾವು ಫಡ್ಡನ್ನು ಹಾಕೊಳ್ಳೋಣ. ನೋಡಿ, ಒಂದು ಸೌಟಿನಿಂದ ಈ ರೀತಿ ಎಲ್ಲದರಲ್ಲೂ ಸ್ವಲ್ಪ ಫಡ್ಡನ್ನು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಮೇಲೆ ಒಂದು ಡಕ್ಕನವನ್ನು ಮುಚ್ಚಿ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 2-3 ನಿಮಿಷ ಆದಮೇಲೆ ನಾವು ಈ ಸೈಡಲ್ಲಿ ತಿರುವಿ ಹಾಕಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೋಡಿ, ಅಂಟ್ಕೋತಾ ಇಲ್ಲ, ಏನಿಲ್ಲ, ತುಂಬ ಆರಾಮವಾಗಿ ಎದ್ದು ಬರ್ತವೆ. ನೋಡಿ, ಈ ಅಳ್ಳು ಹಾಕಿರೋದ್ರಿಂದ ನಮ್ಮ ಈ ಫಡ್ಡು ತುಂಬಾ ಸಾಫ್ಟಾಗಿ ಬರುತ್ತವೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ನೋಡಿ, ಈ ಸೈಡಲ್ಲೂ ನಾವು 1 ನಿಮಿಷ ಮತ್ತೆ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗಿದು ರೆಡಿ ಆಯಿತು. ಇದೇ ರೀತಿ ನಾನು ಎಲ್ಲ ಫಡ್ಡುಗಳನ್ನು ಇದೇ ರೀತಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಬೋದು. ನೀವು ಒಂದು ಸರ್ತಿ ಈ ರೀತಿ ನಾನು ಮಾಡಿರುವ ರೀತಿಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತವೆ ಮತ್ತು ತುಂಬಾ ಸಾಫ್ಟಾಗಿ ಕೂಡ ಇರುತ್ತವೆ. ನೋಡಿದ್ರೆ ಫ್ರೆಂಡ್ಸ್, ನಮ್ಮ ಈ ಅಳ್ಳು ಹಾಕಿ ರೇಷನ್ ಅಕ್ಕಿಯಿಂದ ಮಾಡಿರುವಂಥ ಫಡ್ಡು ರೆಡಿ ಆಯಿತು. ಸೂಪರಾಗಿರುವ ನಮ್ಮ ಫಡ್ಡು ರೆಡಿಯಾಗಿದೆ. ನೋಡಿ, ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿ ಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಟಿಫಿನ್ ಬಾಕ್ಸಿಗಾಗಲಿ ಈ ರೀತಿ ನೀವು ಮಾಡಿ ಕೊಡಬಹುದು. ನೋಡಿದ್ರೆ, ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ನಾನು ಹಾಕಿರುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಓಕೆ.